ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ತುಳಜಾ ಬ್ಲಾಗ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಕಡಲೆಪುರಿ ಒಗ್ಗರಣೆ ಮಾಡೋಣ ಅಂತ ಕಡಲೆ ಬೀಜ ಹುರಿತಾ ಇದ್ದೀನಿ. ಇಲ್ಲಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಸಿದ್ಧಾರ್ಥ ರೆಡಿ ಆಗ್ತಾ ಇದ್ದಾನೆ, ಬ್ಯಾಗ್ ರೆಡಿ ಮಾಡ್ತಾ ಇದ್ದಾನೆ. ನೋಡಿ, ಇನ್ನು 2 ದಿವಸದಿಂದ ಬ್ಯಾಗ್ ರೆಡಿ ಆಗ್ತಾ ಇದೆ. ನೋಡಿ, ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಭಾಗ್ಯನೂ ಬ್ಯಾಗ್ ರೆಡಿ ಮಾಡ್ತಾ ಇದ್ದಾಳೆ ನೋಡಿ, ಮನೆಗೆ ಹೋಗೋಕ್ಕೆ, ಇಲ್ಲ ಊರಿಗೆ ಹೋಗೋಕ್ಕೆ. ಭಾಗ್ಯ ಹೋಗ್ತಾ ಇದ್ದ ಊರಿಗೆ. ಸಿದ್ಧಾರ್ಥ ಒಳಗಡೆ ರೆಡಿ ಆಗ್ತಾ ಇದ್ದಾನೆ. ಭಾಗ್ಯ ಇಲ್ಲಿ, ಇವನು ಇಲ್ಲಿ, ಅಭಿ ಎಲ್ಲರೂ ಬ್ಯಾಗ್ ರೆಡಿ ಮಾಡಿಕೊಂಡು ನನ್ನ ಒಬ್ಬಳನ್ನೇ ಬಿಟ್ಟು ಹೋಗೋ ಪ್ಲ್ಯಾನಲ್ಲಿದ್ದಾರೆ. ನಾನು ಕೊಬ್ಬರಿ ಕಟ್ ಮಾಡ್ತಾ ಇದ್ದೀನಿ ಕಡಲೆಪುರಿಗೆ ಹಾಕೋಕ್ಕೆ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಎಣ್ಣೆ ಕಾದಿತ್ತು, ಅದಕ್ಕೆ ನಾನಿಲ್ಲಿ ಒಂದು 4 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಮತ್ತು ನಾನು ಕಟ್ ಮಾಡಿರುವಂಥ ಕೊಬ್ಬರಿನ ಹಾಕಿದ್ದೀನಿ. ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗೆ. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಪುರಿ ಒಗ್ಗರಣೆ ಅಂದರೆ ಸ್ವಲ್ಪ ನೀಟಾಗಿ ಎಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಆದಮೇಲೆ ಹುರಿದಿರುವಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಹುರಿದ್ರೂ ಪರವಾಗಿಲ್ಲ, ಹುರಿದಿಲ್ಲ ಅಂದರೂ ಪರವಾಗಿಲ್ಲ. ಹುರಿದಿಲ್ಲ ಅಂದರೆ ನೀವು ಫಸ್ಟೇ ಕೊಬ್ಬರಿನ ಹಾಕೊತಿರಲ್ಲ, ಆ ಟೈಮಲ್ಲೇ ಕಡಲೆ ಬೀಜನ ಹಾಕೋಬೇಕಾಗುತ್ತೆ. ಹುರಿದಿಲ್ಲ ಅಂದರೆ ಮಾತ್ರ. ಹುರಿದ್ರೆ ನೀವು ಸ್ವಲ್ಪ ಕೆಂಪಗಾದ್ಮೇಲೆ ಕೊಬ್ಬರಿನ, ಆಮೇಲೆ ಕಡಲೆ ಬೀಜನ ಹಾಕ್ಕೊಳ್ಳಿ. ಇವಾಗ ಖಾರನ ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ನೋಡಿಕೊಂಡು ನೀವು ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲ ಖಾರ ಮತ್ತು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮಸಾಲ ಖಾರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ನಾವು ಉತ್ತರ ಕರ್ನಾಟಕ ಮಸಾಲ ಖಾರ, ಅದು ಈ ಅಂಗಡಿ ಎಲ್ಲ ಮಸಾಲ ಅಲ್ಲ, ಅದು ಉತ್ತರ ಕರ್ನಾಟಕ ಕಡೆ ಮಾಡ್ತಾರಲ್ವ ಮಸಾಲೆ ಖಾರ, ಅದು ಖಾರ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿಣ ಪೌಡ್ರನ್ನ ಹಾಕೋತಾ ಇದ್ದೀನಿ. ಅರಿಶಿಣ ಪುಡಿ ಹಾಕೋದ್ರಿಂದ ಕಲರ್ ಬರುತ್ತೆ ಅಂತ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಕಡಲೆಪುರಿಗೆ ಹಾಕಲೇಬೇಕು ಅರಿಶಿಣ ಪುಡಿ. ಇವಾಗ ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಒಗ್ಗರಣೆ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗುತ್ತೆ ಕಡಲೆಪುರಿ. ಸಾಯಂಕಾಲ ಟೀ ಟೈಮಲ್ಲಿ ನೀವು ಯಾವಾಗಾದರೂ ಊರಿಗೆ ಹೋದರೆ ಏನಕ್ಕಾದರೂ ಬೇಕಂದರೆ ಈ ಥರ ರೀತಿ ಮಾಡಿಕೊಂಡು ತಿನ್ಬೋದು. ಟೈಮ್ ಪಾಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಮಗೆ ಅಷ್ಟೊಂದು ತುಂಬ ಜಾಸ್ತಿ ಮಾಡ್ತಾಯಿದ್ದೀನಿ ಕಡಲೆಪುರಿ, ಸ್ವಲ್ಪ ಮಾಡಿದ್ರೆ ಹಾಕ್ಕೋಬೋದು. ಜಾಸ್ತಿ ಮಾಡೋದ್ರಿಂದ ನಾನು ಕಡಲೆಪುರಿ ಮತ್ತು ಕೊಬ್ಬರಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ನೂ ಇದಕ್ಕೆ ಕರಿಬೇವು ಕಮ್ಮಿ ಆಯಿತು, ಕರಿಬೇವು ಇನ್ನೂ ಸ್ವಲ್ಪ ಹಾಕಬೇಕಾಗಿತ್ತು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಇವಾಗ ನಾನು ಮಾಡಿರೋ ಕಡಲೆಪುರಿ ಮಗನಿಗೆ ಕಟ್ಟೋಕ್ಕೆ ಅಂತ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಲ್ವ, ಹಾಗಾಗಿ ಅವನಿಗೆ ಕಟ್ಟೋಕ್ಕೆ ಅಂತ ನಾನು ಕಡಲೆಪುರಿನ ರೆಡಿ ಮಾಡಿದ್ದೀನಿ. ನೋಡಿದ್ರಲ್ಲ ಕಡಲೆಪುರಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ. ತುಂಬ ಚೆನ್ನಾಗಿ, ತುಂಬ ಟೇಸ್ಟ್ ಕೂಡ ಆಗಿತ್ತು ಕಡಲೆಪುರಿ ಒಗ್ಗರಣೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾವಾಗಾದರೂ ಒಂದು ಸತಿ ಮಾಡಿ ಇಟ್ಕೊಂಡ್ರೆ ನೀವು 1 ತಿಂಗಳವರೆಗೂ ತಿನ್ಬೋದು, ಏನೂ ಆಗೋದಿಲ್ಲ. ಇಟ್ಕೊಂಡು ತಿನ್ನಿ 1 ತಿಂಗಳವರೆಗೂ. ಉತ್ತರ ಕರ್ನಾಟಕ ಸೈಡ್ ಅಂತೂ ಕಡಲೆಪುರಿ ಇದ್ದಿದ್ದೆ ಎಲ್ಲರ ಮನೆಯಲ್ಲೂ. ಇವಾಗ ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಭಾಗ್ಯಂದು, ಅದು ಸಿದ್ಧಾರ್ಥಂದು. ಅಂದರೆ ದೊಡ್ಡ ಭಾಗ್ಯನೂ ಹೋಗ್ತಾ ಇದ್ದಾಳೆ. ಎಲ್ಲರಿಗೂ ಕಡಲೆಪುರಿನ ಹಾಕ್ಕೊಟ್ಟೆ. ಮಧ್ಯಾಹ್ನ ಊಟ ಬೇಡ ನಮಗೆ ಕಡಲೆಪುರಿನೇ ಬೇಕು ಅಂತ ಅದನ್ನೇ ತಿಂದರು. ಯಾಕಂದರೆ ಕಡಲೆಪುರಿ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಹಾಗಾಗಿ ನೋಡಿ, ಇಲ್ಲಿ ಭಾಗ್ಯ, ಸಣ್ಣ ಭಾಗ್ಯ, ದೊಡ್ಡ ಭಾಗ್ಯ ಎಲ್ಲ ಕಡಲೆಪುರಿ ತಿಂತಾಯಿದ್ದಾರೆ. ಇಲ್ಲಿ ಸಣ್ಣ ಭಾಗ್ಯ, ಇದು ದೊಡ್ಡ ಭಾಗ್ಯ. ಅಲ್ಲಿ ಅಭಿ ಕೂಡ ಕೂತ್ಕೊಂಡಿದ್ದಾನೆ. ಮಂಗಂಪಾಳ್ಯಕ್ಕೆ ಹೋಗ್ತಾ ಇದ್ದೀವಿ. ಮಂಗಂಪಾಳ್ಯಕ್ಕೆ ಏನು ತೊಗೊಂಬರೋದು ಅಂತ ನೋಡೋಣ. ಹೋಗ್ತಾ ಇದ್ದೀವಿ. ಸ್ಟ್ಯಾಂಡ್ ತೊಗೊಂಬರೋಣ ಅಂತ, ವಿಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಇಲ್ಲ. ಇವರೆಲ್ಲ ಹೋಗ್ಬಿಡ್ತಾರೆ, ಯಾರೂ ಇರೋಲ್ಲ, ನಾನು ಒಬ್ಬಳೇ ಇರೋದು. ಆಮೇಲೆ ಫೋನ್ ಇಟ್ಕೊಳ್ಳೋಕ್ಕೆ ಯಾರು ಇರೋಲ್ಲ ವಿಡಿಯೋ ಮಾಡಬೇಕಾದ್ರೆ. ಸ್ಟ್ಯಾಂಡ್ ತೊಗೊಂಬರೋಣ ಅಂತ ಮಂಗಂಪಾಳ್ಯಕ್ಕೆ ಹೋಗ್ತಾ ಇದ್ದೀನಿ. ಅಭಿನೂ ಹೋಗ್ಬಿಡ್ತಾನೆ, ಭಾಗ್ಯನೂ ಹೋಗ್ಬಿಡ್ತವೆ. ಎಲ್ಲಿ ಸಿದ್ಧಾರ್ಥನೂ ಹೋಗ್ಬಿಡ್ತಾನೆ. ನಾಳೆ ಸಿದ್ಧಾರ್ಥ ಹೋಗ್ತಾನೆ, ನಾಡಿದ್ದು ಭಾಗ್ಯ, ಅಭಿ ಹೋಗ್ತಾರೆ. ಆಮೇಲೆ ನಾನು ಚಿಕ್ಕ ಭಾಗ್ಯ, ನಾನು ಇಬ್ಬರೇ ಇರೋದು. ಅವ್ರು ಯಾರು ವಿಡಿಯೋ ಮಾಡೋಕ್ಕೆ ಫೋನ್ ಹಿಡಿಯೋಕ್ಕೆಲ್ಲ ಬರಲ್ಲ. ಭಾಗ್ಯ ಸ್ಕೂಲ್ಗೆ ಹೋಗ್ಬಿಡ್ತಾಳೆ, ಅವರಪ್ಪ ಫೋನೇ ಮುಟ್ಟಲ್ಲ. ವಿಡಿಯೋ ಮಾಡೋದು ನೋಡಿದ್ರೆ ಬೈತಾರೆ. ಹಾಗಾಗಿ ನಾನು ಒಬ್ಬಳೇ ಇರೋದ್ರಿಂದ ಇವಾಗ ಸ್ಟ್ಯಾಂಡ್ ತೊಗೊಂಬಂದು
ವಿಡಿಯೋ ಮಾಡೋಣ ಅಂತ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಂತ ನಂಬ್ಕೊಂಡು ದುಡ್ಡು ಹಾಕಿ ಸ್ಟ್ಯಾಂಡ್ ತೊಗೊಂಬರಕ್ಕೆ ಹೊಂಟಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮಂಗಂಪಾಳ್ಯಕ್ಕೆ ಹೋಗೋಣ. ಅಂಗಡಿ ಹತ್ರ ಬಂದು ನಾನು ಸ್ಟ್ಯಾಂಡನ್ನ ಕೇಳ್ತಾ ಇದ್ದೆ. ಅವ್ರು ಚಿಕ್ಕ ಸ್ಟ್ಯಾಂಡ್ ನನಗೆ ತೋರಿಸಿದ್ರು. ಇಲ್ಲ ಸ್ವಲ್ಪ ದೊಡ್ಡದು ಬೇಕಂದಿದ್ದಕ್ಕೆ ಆಚೆ ಕಡೆ ಇದೆ ನೋಡಿ, ಈ ಥರ ಇದೆ, ನೀವು ತೊಗೋಬೋದು ಅಂತ ನನಗಿದೆಲ್ಲ ತೋರಿಸ್ತಾ ಇದ್ದರು. ನನಗೆ ಇಷ್ಟು ದೊಡ್ಡದು ಬೇಡ, ಅಷ್ಟು ದೊಡ್ಡದೆಲ್ಲ ನನಗೆ ಅಷ್ಟು ತೊಗೊಳಕ್ಕೆಲ್ಲ ಆಗಲ್ಲ, ಅಷ್ಟು ದುಡ್ಡಿಲ್ಲ, ನಮಗೆ ಒಂದು ಚಿಕ್ಕದೇ ಕೊಡಿ ಅಂತ ನಾನು ಕೇಳಿದ್ದಕ್ಕೆ ಅವರು ತೋರಿಸ್ತಾ ಇದ್ದರು ನನಗೆ. ಇಲ್ಲಿ ಫುಲ್ ವಿಡಿಯೋ ಮಾಡ್ತಾಯಿದ್ದ. ಇಲ್ಲಿ ತೋರಿಸ್ತಾ ಇದ್ದಾರೆ ನನಗೆ ಒಂದು ಸ್ಟ್ಯಾಂಡ್. ಅದು ನನಗೆ ಇಷ್ಟ ಆಗಲಿಲ್ಲ, ತುಂಬ ಚಿಕ್ಕದು ಅನ್ನಿಸ್ತು. ಈ ಸ್ಟ್ಯಾಂಡು ಬೇಡ ಅನ್ನಿಸ್ತು ನನಗೆ. ಅದೇ ಹಿಂಗೆ ಇಟ್ಕೊಂಡು ಮಾಡೋಕ್ಕೆ ವಿಡಿಯೋ ಎಲ್ಲ ಮಾಡೋಕ್ಕೆ ಆಗಲ್ಲ ಗ್ಯಾಸ್ ಕಟ್ಟಿ ಮೇಲೆ. ಹಾಗಾಗಿ ಅದನ್ನು ಬೇಡ ಅಂತ ನಾನು ಹೇಳ್ತಾಯಿದ್ದೆ. ಯಪ್ಪ ಸೆಟ್ ಮಾಡಿ ತೋರಿಸ್ತಾ ಇದ್ದರು ಅಂಗಡಿಯವರು. ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಅದು. ಅವ್ರ ಹತ್ರ ಬೇರೆ ಇದೆ, ಅದು ತುಂಬ ರೇಟು ಜಾಸ್ತಿ ಇತ್ತು, 1000 ರೂಪಾಯಿಗೆಲ್ಲ ಇತ್ತು. ನನಗೆ ಅಷ್ಟು ಕೊಟ್ಟು ತೊಗೊಳ್ಳೋಷ್ಟಿಲ್ಲ ಅಂತ, ಇನ್ನು ಕಮ್ಮಿ ರೇಟಲ್ಲಿ ತೋರಿಸಿ ಅಂತ ಹೇಳಿದ್ದಕ್ಕೆ ಇದನ್ನು ತೆಗೆದ್ರು 300 ರೂಪಾಯಿ ಅಂತ. ಸರಿ ಓಕೆ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಅದೆಲ್ಲ ಸೆಟ್ಟಿಂಗ್ ಎಲ್ಲ ಹೇಗಿದೆ ಅದನ್ನೆಲ್ಲ ತೋರಿಸಿದ್ರು ಅವರು ನನಗೆ. ತೆಗೆದು ಕ್ಲಿಯರಾಗಿ ಹೇಳಿದರು. ನಾವು ಕೂಡ ಚೆನ್ನಾಗೆಲ್ಲ ನೋಡಿಕೊಂಡು ತೊಗೊಳ್ಳೋಣ ಅಂತ ನೋಡಿದೆ. ಸರಿ ಹೋಯಿತು ಬಿಡು, ಅದನ್ನೇ ತೊಗೊಂಡು ಹೋಗೋಣ ಅಂತ ಅದನ್ನು ರೆಡಿ ಮಾಡಿ ಅವ್ರ ಹತ್ರ ಎಲ್ಲ ಕೇಳಿ 300 ರೂಪಾಯಿ ಕೊಟ್ಟು ಅದನ್ನು ರೆಡಿ ಮಾಡಿದ್ದು ತೊಗೊಂಡು ಬರೋಣ ಅಂತ. ಇನ್ನು ಚೆಕ್ ಮಾಡ್ತಾ ಇದ್ದಾನೆ ನನ್ನ ಮಗ, ಏನಿದೆ ಹಿಂಗೆ ಅಂತ ನನಗೆ ಹೇಳ್ತಾ ಇದ್ದ. ಫೈನಲಾಗಿ ಅದನ್ನೇ ನಾವು ಮುಗಿಸಿದ್ವಿ. ಬೇರೆ ಸ್ಟ್ಯಾಂಡ್ ಎಲ್ಲ ತೊಗೋಬೇಕಂದ್ರೆ ತುಂಬ ರೇಟ್ ಜಾಸ್ತಿ ಇದ್ದಾವೆ. ನನಗೆ ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋಷ್ಟು ಇಲ್ಲ. ಇವಾಗ ಯಾರೂ ಇಲ್ಲ ಮೊಬೈಲ್ ಹಿಡಿಯೋಕ್ಕೆ, ವಿಡಿಯೋ ಮಾಡೋಕ್ಕೆ. ನಾನು ಒಬ್ಬಳೇ ಇರ್ತೀನಲ್ವ, ಹಾಗಾಗಿ ಬೇಕು ಒಬ್ಬರು ಹಿಡಿಯೋಕ್ಕೆ ಯಾರು ಇರಲ್ಲ ಅಂತ ನಾನು ಸ್ಟ್ಯಾಂಡ್ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿ ಇವತ್ತೆಲ್ಲ ಅದನ್ನು ಕ್ಲಿಯರಾಗಿ ನೋಡಿ ಲೈಟ್ ಎಲ್ಲ ಇದೆ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ಫೈನಲಾಗಿ ಅದನ್ನು ತೊಗೊಂಡು ಬರೋಣ ಅಂತ ಪ್ಯಾಕ್ ಮಾಡಿಕೊಂಡು ಬರ್ತಾಯಿದ್ವಿ. ಅದಕ್ಕೆ 300 ರೂಪಾಯಿ ಹೇಳಿದ್ರು. ಹೋಗಲಿ ಅಂತ ತೊಗೊಂಬಂದೆ, ಅರ್ಜೆಂಟ್ ಬೇಕೇ ಬೇಕು ಅಂತ ತೊಗೊಂಡು ಬರ್ತಾಯಿದ್ವಿ. ಮತ್ತು ಸಮೋಸ ಸ್ವಲ್ಪ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಸಮೋಸನ ತಿನ್ನೋಕ್ಕೆ ಬಂದಿದ್ದು. ಮಂಗಂಪಾಳ್ಯ ಫುಲ್ಲು ಲೈಟಿಂಗ್, ಅಂಗಡಿಗಳೆಲ್ಲ ಜಾಸ್ತಿ ಅಲ್ವಾ, ಫುಲ್ಲು ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನಾನು ಭಾಗ್ಯನಿಗೆ ಒಂದು ಪಾರ್ಸಲ್ ತೊಗೊಂಡು ನಾವು 4 ಜನ ಹೋಗಿದ್ವಿ. ಸಣ್ಣ ಭಾಗ್ಯನ ಮನೇಲಿ ಬಿಟ್ಬಿಟ್ಟು ಅವಳಿಗೆ ಒಂದು ಪಾರ್ಸಲ್ ತೊಗೊಂಡು ನಾವು 4 ಜನನೂ ತಿಂತಾಯಿದ್ವಿ. ಬನ್ನಿ ಎಲ್ಲರೂ ಸಮೋಸನ ತಿನ್ನೋಣ. ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ತುಂಬ ತಿಂತಾಯಿದ್ದೆ ಇವಾಗ ಮನೇಲಿದ್ದು ಅಷ್ಟೊಂದು ತಿನ್ನಬೇಕಂತ ಆಸೆ ಆಗಲ್ಲ. ಅವಾಗ ಡೈಲಿ ಒಂಥರ ತಿಂತಾನೇ ಇದ್ದೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ. ತಿಂದು ಆಯಿತು. ಮನೆಗೆ ಹೋಗೋ ಟೈಮಲ್ಲಿ ನನ್ನ ಮಗ ಮೀಟಿಂಗ್ ಮಾಡ್ತಾಯಿದ್ದ, ಅದು ಸ್ಟ್ಯಾಂಡ್ ಹಿಂಗೆ ಬರುತ್ತೋ ಹಿಂಗಿಲ್ಲ ಅಂತ ಕೇಳ್ತಾ ಇದ್ದ. ಚೆನ್ನಾಗಿ ಬಂದರೆ ಸರಿ, ಏನಾಗುತ್ತೋ ಏನಿಲ್ಲ, ನಿಮ್ಗೆ ಬರುತ್ತಾ ಇಲ್ಲ ಅಂತ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನಮಗೆ ಅಂಗಡಿ ಒಂದು ಕಾಣಿಸ್ತು ನೋಡಿ. ಇಲ್ಲಿ ಇವ್ರದ್ದಿದೆ ಕೆಲಸ, ಕ್ಲಿಪ್ ತೊಗೊಳ್ಳೋದು. ಶಿವನಿಗೆ ಸುಮ್ಮ ಅಲ್ಲೇ ಅಡುಗೆ ಮಾಡಿದೆ ನೋಡ್ರಿ. ಇಷ್ಟು ತೊಗೊಂಡವ್ರು, ಇಷ್ಟು ಏನು ಮಾಡ್ತಾರೋ, ತಲೆಗೆ ಹಾಕೊಳ್ತಾರೋ, ಮನೇಲೇ ಇಡ್ತಾರೋ. ಮಿಸ್ಟರ್ ತೊಗೊಳೋದು ಬಿಡ್ತಾ ಇಲ್ಲ, ಅಂಗಡಿನೇ ತೊಗೊಂಡ್ಬಿಡು. ಎಲ್ಲ ಹಾಕಿದ್ದೀನಾ. ಟೊಮೊಟೊ ಖಾಲಿ ಆಗಿತ್ತು, ಹಾಗೆ ಬರೋ ಟೈಮಲ್ಲಿ ಟೊಮೊಟೊನ ತೊಗೊಂಬರೋಣ ಅಂತ ತರಕಾರಿ ಅಂಗಡಿ ಹೋಗಿದ್ದೆ. ಟೊಮೊಟೊ 1 kg ಟೊಮೊಟೊನ ತೊಗೊಂಡು ಬರ್ತಾಯಿದ್ದೆ. ಇನ್ನೂ ಅವರು ತೂಕ ಹಾಕ್ತಾ ಇದ್ದಾರೆ. ತರಕಾರಿ ಎಲ್ಲ ಪರವಾಗಿಲ್ಲ, ಇಲ್ಲಿ ಕಮ್ಮಿ ರೇಟಲ್ಲೇ ಇರುತ್ತೆ. ಯಾರಾದರೂ ಮಂಗಂಪಾಳ್ಯದಲ್ಲಿ ಇರೋರು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಕಮೆಂಟ್ ಮಾಡಿ, ಒಂದ್ಸತಿ ಭೇಟಿ ಆಗೋಣ. ಮನೆಗೆ ಬಂದು ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ. ಬರೋಕ್ಕೆ ಲೇಟ್ ಆಯಿತು. ಬೇಗ ನಾನು ಚಪಾತಿ ಇಲ್ಲ ರೊಟ್ಟಿ ಮಾಡೋ ಐಡಿಯಾದಲ್ಲಿದ್ದೆ. ತುಂಬ ಟೈಮ್ ಆಯಿತು ಅಂತ ಬೇಗ ಆಗುತ್ತೆ
ಅಂತ ಮುದ್ದೆನೇ ರೆಡಿ ಮಾಡ್ತಾಯಿದ್ದೆ. ನೋಡಿ ಚೆನ್ನಾಗಿ ನೀರು ಕಾದ್ಮೇಲೆ ನಾನು ಮುದ್ದೆ ಹಿಟ್ಟನ್ನ ಹಾಕಿ ಕುದಿಸೋಕ್ಕಿಟ್ಟಿದ್ದೆ. ಒಂದು 5 ನಿಮಿಷ ಹಾಗೆ ಕುದೀಲಿ. ನೋಡಿ ಕುದಿಯೋಕೆ ಇಟ್ಟ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಆ ಥರ ಹಿಡ್ಕೊಂಡ್ರೆ ಈ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಅದು. ಇವಾಗ ಅದನ್ನು ಚೆನ್ನಾಗಿ ಈ ಥರ ತಿರುಗಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ಭಾರ ಹಾಕಿ ಶಕ್ತಿಯಿಂದ ತಿರುಗಿಸ್ತಾ ಇರಬೇಕು. ಅದನ್ನು ಗಂಟೆಲ್ಲ ಒಡೆದೋಗ್ಬೇಕು, ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಇವಾಗ ಚೆನ್ನಾಗಿ ಅದು ಮಿಕ್ಸ್ ಆಗಿದೆ. ನಾನು ಗ್ಯಾಸ್ ಮೇಲೆ ಮತ್ತೆ ಇಡ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟು ಮತ್ತೆ ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ ಅದು. ನೋಡಿ ಇವಾಗ ಒಂದು 5 ನಿಮಿಷ ಮತ್ತೆ ಬಿಟ್ಟು ತೆಗೆದಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರಬೇಕು ನೀವು ಹೆಂಗೆ ಶೈನಿಂಗ್ ಬರ್ತಾಯಿದೆ ಹಿಟ್ಟು ಅಂತ. ನೋಡಿ ಈ ಥರ ಹಿಟ್ಟನ್ನ ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನೊಂದು ಪೇಪರ್ ಮೇಲೆ ಮಾಡ್ಕೊತೀನಿ. ಪೇಪರ್ ಮೇಲೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೇಪರ್ಗೆ ಈ ಥರ ಕವರು, ಪ್ಲಾಸ್ಟಿಕ್ ಕವರ್ಗೆ ಈ ಥರ ಎಣ್ಣೆ ಹಾಕ್ಕೊಂಡು ಇದ್ರ ಮೇಲೆ ಮಾಡ್ತಾಯಿದ್ರೆ ಇರೋ ಒಂದೊಂದು ಗಂಟು ಉಳಿದಿರೋದನ್ನು ಒಡೆದೋಗುತ್ತೆ. ಆಮೇಲೆ ಹಿಟ್ಟು ತುಂಬ ಹದ ಆಗುತ್ತೆ, ಟೇಸ್ಟ್ ಕೂಡ ಬರುತ್ತೆ, ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ನೀವು ಯಾರಾದರೂ ಒಂದು ಸತಿ ಟ್ರೈ ಮಾಡಿಲ್ಲ ಅಂದರೆ ಕವರಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಮುದ್ದೆ ಎಷ್ಟು ಸ್ಮೂತಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಅಂತ. ಆದರೆ ಈ ಥರ ಬಣ್ಣದ ಕಲರ್ದು ಕವರ್ ಏನಾದರೂ ಇದ್ದರೆ ಉಲ್ಟಾ ಮಾಡ್ಕೊಳ್ಳಿ. ಯಾವ ಕಡೆ ಪೇಂಟ್ ಇರುತ್ತೋ ಆ ಕಡೆ ನೀವು ಮುದ್ದೆನ ಹಾಕ್ಕೊಂಡು ಈ ಥರ ಎಲ್ಲ ಮಾಡೋ ಹಾಗಿಲ್ಲ. ಅದನ್ನು ಉಲ್ಟಾ ಮಾಡ್ಕೋಬೇಕು. ಒಳಗಡೆ ಇರೋದು ಮೇಲೆ ಮಾಡಿ, ಮೇಲಿರೋ ಪೇಂಟಿಂಗ್ಸ್ ಎಲ್ಲ ಕಲರ್ಸ್ ಎಲ್ಲ ಒಳಗಡೆ ಹೋಗೋ ಥರ ಮಾಡಿ. ಯಾಕಂದರೆ ಬಿಸಿ ಮುದ್ದೆ ಹಾಕ್ತಾಯಿರ್ತೀವಿ, ಕಲರ್ ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಲರ್ ಪೇಪರ್ ಈ ಥರ ಇದ್ರ ಮೇಲೆ ಏನಾದರೂ ಕವರ್ ಮೇಲೆ ಮಾಡಬೇಕಂದ್ರೆ ನೀವು ಅದನ್ನು ಉಲ್ಟಾ ಮಾಡಿಕೊಂಡು ಮಾಡಿ. ನೋಡಿ ಇವಾಗ ಮುದ್ದೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮುದ್ದೆ ಮಾಡೋದ್ರಿಂದ. ನೀವು ಒಳ್ಳೆ ರೆಸಿಪಿಗಳು ಬೇಕಂದರೆ ತುಳಜಾ ಅಡುಗೆ ಮನೆ ಚಾನಲ್ ಅಂತ ಇದೆ. ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಬೋದು. ಸಾರಿ, ನನಗೆ ಸ್ವಲ್ಪ ಮಾತಿದ್ದು ಆಗ್ತಾಯಿದೆ, ಬೇಜಾರು ಮಾಡ್ಕೋಬೇಡಿ. ಆ ಚಾನಲಲ್ಲಿ ಈಸಿ ರೆಸಿಪಿಗಳೆಲ್ಲ ನಾನು ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುದ್ದೆ ರೆಡಿಯಾಗಿದೆ ನೋಡಿ. ನಾನು 6 ಜನಕ್ಕೂ 6 ಮುದ್ದೆ ಮಾಡಿ ತಟ್ಟೆನ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಟೊಮೊಟೊ ಸಾರು ಮಾಡಿದ್ದೀನಿ. ನನಗೆ ಟೊಮೊಟೊ ಸಾಂಬಾರು ಮತ್ತು ಮುದ್ದೆ ಅಂದರೆ ತುಂಬ ಇಷ್ಟ, ತುಂಬ ಟೇಸ್ಟಾಗಿ ಬರುತ್ತೆ. ತಿಳಿ ಸಾರಲ್ಲಿ ತಿನ್ನೋಕ್ಕೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಸಾಂಬಾರ್ಗಿಂತ. ಹಾಗಾಗಿ ಮುದ್ದೆಗೆಲ್ಲ ಸ್ವಲ್ಪ ಜಾಸ್ತಿ ತಿಳಿ ಸಾರೇ ಮಾಡೋದು. ಮುದ್ದೆ ಜೊತೆಗೆ ಏನೂ ಇಲ್ಲ ಅಂದರೆ ಹಾಗೆ ಹೇಗೆ ತಿನ್ನೋದು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಸ್ವಲ್ಪ ಹಪ್ಪಳ ಮಾಡೋಣ ಅಂತ ಈ ರೀತಿನ ಹಪ್ಪಳನ ಮಾಡ್ತೀನಿ. ಮೊನ್ನೆ ಡಿಮಾರ್ಟಿಂದ ತೊಗೊಂಬಂದಿದ್ದೆ ಇದನ್ನು. ಹಪ್ಪಳ ಜೊತೆಗೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ ಅಂತ. ನಿಮಗೂ ಕೂಡ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.